ಆ ಶಾಸಕರು ಸಾಮಾಜಿಕ ಹೋರಾಟದಿಂದಲೇ ಬೆಳೆದವರು. ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡಿದ ವ್ಯಕ್ತಿ ಈಗ ತಮ್ಮದೇ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಕ್ರಮ ಹಾಗೆ ಅವ್ಯವಹಾರದ ಬಗ್ಗೆ ಸ್ವಲ್ಪನೂ ಮೌನ ಮುರಿತಾ ಇಲ್ಲ. ಆ ಕ್ಷೇತ್ರದಲ್ಲಿ ರೈತರಿಗೆ ಅನ್ಯಾಯವಾಗ್ತಾ ಇದ್ರೂ ನ್ಯಾಯದ ಪರವಾಗಿ ಮಾತೇ ಇಲ್ಲದಂತಾಗಿದೆ. ಹಾಗಾದ್ರೆ ಯಾರು ಆ ಶಾಸಕರು? ನಡೀತಾ ಇರುವುದಾದ್ರೂ ಹೋರಾಟಗಾರ ಶಾಸಕ ಎನಿಸಿಕೊಂಡ ಶಾಸಕರ ಕ್ಷೇತ್ರದಲ್ಲೇ ರೈತರಿಗೆ ಅನ್ಯಾಯ. ನಿಯಮಗಳು ಗಾಳಿಗೆ ತೂರಿದ ಸಕ್ಕರೆ ಕಾರ್ಖಾನೆ ವಿರುದ್ಧ ಮೌನ ಮುರಿದ ಶಾಸಕ. ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ರೈತರಿಗೆ ಅನ್ಯಾಯ ಮಾಡುತ್ತಿರುವ ಸಕ್ಕರೆ ಕಾರ್ಖಾನೆ. 5 ಕೋಟಿಗೂ ಅಧಿಕ ತೆರಿಗೆ ಬಾಕಿ ಉಳಿಸಿಕೊಂಡಿರುವ ಕಾರ್ಖಾನೆ. ಹೌದು, ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಬೋಸನೂರು ಗ್ರಾಮದ ಬಳಿ ಹಲವು ವರ್ಷಗಳ ಹಿಂದೆ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಆರಂಭವಾಗಿದ್ದು ಹಲವಾರು ನಿಯಮಗಳನ್ನ ಗಾಳಿಗೆ ತೂರಿ ತಮ್ಮದೇ ಆದ ಅಂದಾ ದರ್ಬಾರ್ ನಡೆಸುತ್ತಿದ್ದಾರೆ. 2011ರಿಂದ 2024ರವರೆಗೆ ಬರೋಬ್ಬರಿ 5 ಕೋಟಿ ಅಧಿಕ ತೆರಿಗೆಯನ್ನ ಪಂಚಾಯಿತಿಗೆ ಕಟ್ಟದೆ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಬಾಕಿ ಉಳಿಸಿಕೊಂಡಿದೆ. ಬೋಸನೂರು ಗ್ರಾಮ ಪಂಚಾಯತ್ನಿಂದ ಸಾಕಷ್ಟು ಬಾರಿ ನೋಟಿಸ್ ನೀಡಿದರೂ ಕೂಡ ಕಾರ್ಖಾನೆ ಆಡಳಿತ ಮಂಡಳಿ ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ. ಇನ್ನು ಲೈಸೆನ್ಸ್ ಅವಧಿ ಮುಕ್ತಾಯವಾಗಿದ್ರೂ ಕೂಡ ಲೈಸೆನ್ಸ್ ರಿನಿವಲ್ ಮಾಡಿಕೊಳ್ಳುತ್ತಿಲ್ಲ. ಈ ಬಗ್ಗೆ ಏನಾದರೂ ಹೇಳೋಕೆ ಹೋದ್ರೆ ಕಾರ್ಖಾನೆ ಆಡಳಿತ ಮಂಡಳಿ ಸುಳ್ಳು ಪ್ರಕರಣ ದಾಖಲಿಸುತ್ತಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿವೆ. ಗ್ರಾಮದಲ್ಲಿ ಎನ್ಎಸ್ಎಲ್ ಶುಗರ್ ಫ್ಯಾಕ್ಟರಿ ಅವರು 2013ರಿಂದ ಇಲ್ಲಿವರೆಗೆ 2024-25 ಈ ಇಸ್ವಿವರೆಗೆ ಇನ್ನೂ ತನಕ ಯಾವುದೇ ರೀತಿ ಅವರ ಬಿಲ್ಡಿಂಗ್ಗಳಲ್ಲಿ ಅಥವಾ ಹೊಸ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳಲ್ಲಿ ಅಥವಾ ಈ ಪ್ಲಾಂಟ್ಗಳು ಹಾಕಿರ್ತಕ್ಕಂಥ ಹೊಸ ಕರೆಂಟ್ ಉತ್ಪಾದನೆ ಕೇಂದ್ರ ಹಾಕಿರ್ತಾರೆ, ಅದ್ರದ್ದು ಕೂಡ ಟ್ಯಾಕ್ಸ್ ಆಗಲಿ ಇಲ್ಲಿವರೆಗೂ ಯಾವುದೇ ರೀತಿ ನಮ್ಮ ಪಂಚಾಯತಿಗೆ ಟ್ಯಾಕ್ಸ್ ಕಟ್ಟಿರಲ್ಲ. ಮತ್ತು ಅದ ನಂತರ ಒಂದು ವಾಟರ್ ಪ್ಲಾಂಟ್ ಅಂತೂ ಹಾಕ್ಲಿಕ್ಕತ್ತಾರ, ಅದಕ್ಕೂ ನಮ್ಮ ಪಂಚಾಯತಿ ಪರ್ಮಿಷನ್ ತೊಗೊಂಡಿಲ್ಲ. ಏನು ಇಲ್ಲಿಗೆಲ್ಲ ಎಲ್ಲ ಕೆಲಸ ಮಾಡಕತ್ತಾರ, ಏನೇನು ಡೆವಲಪ್ಮೆಂಟ್ ಅವ್ರು ಮಾಡ್ಕೊಂಡಾರ, ಇಲ್ಲಿವರೆಗೂ ಯಾವುದೇ ರೀತಿ ನಮ್ಮ ಪಂಚಾಯತಿಗೆ ಬಂದವ್ರು ಟ್ಯಾಕ್ಸ್ ಕಟ್ಟೋದಲ್ಲಿ ಪರ್ಮಿಷನ್ ಕೇಳೋದಲ್ಲಿ ಯಾವುದೇ ರೀತಿ ಏನೂ ಮಾಡಿಲ್ಲ. ನಾವು ಮತ್ತು ನಮ್ಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ನಾವೆಲ್ಲರೂ ಹೋಗಿ ಕೇಳಿದಾಗ ನಮಗೆ ತಹಸೀಲ್ದಾರ್ ಎದುರು ಉಡಾಪೆ ಉತ್ತರನೇ ಅವ್ರು ಕೊಟ್ಟರು, ಕಟ್ತೀವಿ, ಇನ್ನು ಟೈಮ್ ಅದ, ಕಟ್ತೀವಿ, ನಮ್ಮ ಕೋರ್ಟ್ನಾಗ ಕೇಸ್ ನಡೆದ ಅದೇ ಮಾಡ್ತೀವಿ ಅದು. ಬಟ್ 2013 ಹಿಡ್ಕೊಂಡು 2017-18 ತನಕ ಕೇಸ್ ಕೋರ್ಟಲ್ಲಿ ನಡೆದದ. ಬಟ್ ಈ 18 ಹಿಡ್ಕೊಂಡು 24ರವರೆಗೆ ಅದು ಅವ್ರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು, ಅದು ಕೂಡ ಕಟ್ತಾ ಇಲ್ಲ. ಯಾಕೆ ಕಟ್ತಾ ಇಲ್ಲ? ಇದಕ್ಕೆ ಯಾಕೆ ಸೀರಿಯಸ್ ಆಗಿ ತೊಗೊತಾ ಇಲ್ಲ? ಅಥವಾ ತಾಲೂಕು MLA ಅವ್ರಿಗೆ ಕೇಳ್ತಾ ಇಲ್ಲ, ಅಥವಾ DC ಅವ್ರಿಗೆ ಕೇಳ್ತಾ ಇಲ್ಲ, ಯಾಕೆ ಕೇಳ್ತಾ ಇಲ್ಲ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಕೂತದೆ ಇದು. ಬಟ್ ಅವ್ರು ಯಾಕೆ ಈ ರೀತಿ ಉಡಾಪೆ ಉತ್ತರ ಕೊಡೋದು ಅಥವಾ ಎಲ್ಲ ಇಲ್ಲಿಗೆಲ್ಲಾಗಿ ಬಳಸೋದು? ಒಂದು CSR ಫಂಡಲ್ಲಿ ಒಂದು ಗ್ರಾಮಕ್ಕೆ ಒಂದು ರಸ್ತೆ ಏನಾದರೂ ಮಾಡೋದು, ಅದು ಕೂಡ ಮಾಡಿಲ್ಲ. ಇಲ್ಲೇ ಈಗ ನಮ್ಮ ಬುಸ್ನೂರ್ಲಿಂದ ಫ್ಯಾಕ್ಟ್ರಿಗೆ ಹೋಗೋವರೆಗೂ ಚಿಕ್ಕದಾಗಿದೆ ರಸ್ತೆ. ಪ್ರತಿ ವರ್ಷ ಟ್ರ್ಯಾಕ್ಟರ್ಗಳು ಉಳು ಬೀಳ್ತಾವೆ ಅವ್ರ ಕಬೋಯೋ ಟೈಮಿಗೆ. ಒಂದು ಗಾಡಿ ಎದುರು ಬರ್ತಾಯಿದ್ರೆ ಇನ್ನೊಂದು ಗಾಡಿಗೆ ಹೋಗಿ ದಾರಿ ಸಿಗಂಗಿಲ್ಲ, ಅವು ಉಳುಳಿ ಮಂದಿ ಮ್ಯಾಗ ಬಿಡ್ತಾವೆ. ಅದೇ ರೀತಿ 2 ಜನ ಸತ್ತಿದ್ದಾರೆ ಹಾಗೆ. ಇದೇ ಗ್ರಾಮದಲ್ಲಿ 2 ಜನ ಟ್ರ್ಯಾಕ್ಟರ್ ಕಬ್ಬು ಬಿದ್ದೇ ಸತ್ತಿದ್ದಾರೆ, ಅದೇ ಟ್ರ್ಯಾಕ್ಟರ್ ಉಳಿ ಬಿದ್ದು. ಅದು ಅವರು ಸೀರಿಯಸ್ ಇಲ್ಲ ಅವ್ರ ಬಲ್ಲೆಕ್ಕ ಆಯಿತು. ಮತ್ತು ನಾವು ಪ್ರೊಸೆಸ್ ಒಂದು ಸಾರಿ ಮಾಡೋಕೆ ಹೋಗಿದ್ವಿ, ಬಟ್ ಅದಕ್ಕೆ ಅವರು ಉತ್ತರ ಕೊಟ್ಟಿಲ್ಲ. ಅವರು DC ಹತ್ರ ಹೋಗ್ತಾರೆ, ಮತ್ತು ಅದಕ್ಕೆ ಸ್ಟೇ ತರ್ತಾರೆ, ಮತ್ತು ನಾವು ಕೋರ್ಟಲ್ಲಿ ಇದೆಯಲ್ಲ, ಕೋರ್ಟಲ್ಲಿ ಮುಗಿಸ್ಕೊಂಡು ನಾವು ಬರ್ತೀವಿ ಇಲ್ಲಿಗೆ. ಅಲ್ಲಿ ತನಕ ನಾವೇನು ಮಾಡೋಕ್ಕಾಗಲ್ಲ. ಕೋರ್ಟ್ ಏನು ಇದು ಅವ್ರ ಗಮನಕ್ಕೆ ನಾವು ತಂದಿಲ್ಲ. ಪಂಚಾಯತಿಯವರು ಅಧ್ಯಕ್ಷರಲ್ಲಿ ಸದಸ್ಯರಲ್ಲಿ ಹಿಂದೆ ಇರತಕ್ಕಂಥ ಅಧ್ಯಕ್ಷರಲ್ಲಿ ಅವರು ಸದಸ್ಯರು ಎಲ್ಲರೂ ತಹಸೀಲ್ದಾರ್ ಗಮನಕ್ಕೆ ತಂದಿದ್ದಾರೆ, ಮತ್ತು DC ಅವ್ರ ಗಮನಕ್ಕೆ ತಂದಿದ್ದಾರೆ, ಅವರು ಕಮಿಷನರ್ ಗಮನಕ್ಕೆ ತಂದಿದ್ದಾರೆ, ಮತ್ತು ಬೆಂಗಳೂರಿಂದ ಅವರು RT ಆ್ಯಕ್ಟ್ ಮುಖಾಂತರ ಕಮಿಷನರ್ ಇದ್ದಾರಲ್ಲ ಅವ್ರ ಗಮನಕ್ಕೂ ತಂದಿದ್ದೀವಿ. ಬಟ್ ಅವ್ರಿಗೂ ಒಂದು ಮೆಮೊರಿ ಕೊಟ್ಟಿದ್ದೀವಿ, ಬಟ್ ಅದು ಕೂಡ ಇನ್ನೂ ರಿಪ್ಲೈ ಬಂದಿಲ್ಲ. ಕೋರ್ಟಲ್ಲಿ ಕೇಸ್ ನಡೀಗತ್ತದ, ಅದು ಮುಗಿಲಿ, ಆಮೇಲೆ ಉತ್ತರ ಕೊಡ್ತೀವಿ ಅಂತಾರೆ ಅವರು. ಇದು ಮ್ಯಾಟ್ರ್ ಗೊತ್ತಿದೆ ಅವ್ರಿಗೆ. ಇಲ್ಲ, ಅದು ನಾವು ಸದಸ್ಯರಾಗಲಿ ನಾವು ಬಂದು 1 ವರ್ಷ ಆಯಿತು, ನಮಗೆ ಇವಾಗ ಗುರ್ತಾಗಿದೆ. ನಾವು ಇಲ್ಲಿ ತನಕ ಅವ್ರ ಹತ್ರನೂ ಹೋಗಿಲ್ಲ, ಬಟ್ ಡೈರೆಕ್ಟ್ ಫ್ಯಾಕ್ಟ್ರಿ ಅವ್ರ ಹತ್ರ ಹೋಗಿದ್ದೀವಿ. ಬೋಸನೂರು ಗ್ರಾಮ ಪಂಚಾಯಿತಿಯಿಂದ ಈವರೆಗೂ 5 ಬಾರಿ ನೋಟಿಸ್ ನೀಡಲಾಗಿದೆ. ನೋಟಿಸ್ ಸ್ವೀಕರಿಸಿದ್ರೂ ಕೂಡ ಒಂದೇ ರೂಪಾಯಿ ಪಾವತಿ ಮಾಡುತ್ತಿಲ್ಲ. ಇನ್ನು ಕಾನೂನು ನಿಯಮಗಳನ್ನ ಗಾಳಿಗೆ ತೂರಿ ಕಾರ್ಖಾನೆಯ ಕೂಗಳತೆ ದೂರದಲ್ಲೇ ರೈತರ ಜಮೀನಿಗೆ ಹರಿಯಬೇಕಿದ್ದ ನೀರು ತಡೆ ಹಿಡಿದುಕೊಂಡು ಕಾರ್ಖಾನೆಗೆ ಬಳಸಲು ಬರೋಬ್ಬರಿ 1 ಕೋಟಿ ಅಧಿಕ ವೆಚ್ಚದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಿಕೊಂಡು ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ. ಇನ್ನು ಕಾರ್ಖಾನೆಯಲ್ಲಿ ಬೋರ್ವೆಲ್ ಹಾಕುವಂತಿಲ್ಲ ಎನ್ನುವ ನಿಯಮ ಇದ್ರೂ ಕೂಡ
ಬರೋಬ್ಬರಿ 30ಕ್ಕೂ ಹೆಚ್ಚು ಬೋರ್ವೆಲ್ಗಳು ಹಾಕಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಅನಧಿಕೃತವಾಗಿ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪಿಸಿಕೊಂಡಿದ್ರು ಜೆಸ್ಕಾಂ ಅಧಿಕಾರಿಗಳು ಹೇಗೆ ಸುಮ್ಮನಿದ್ದಾರೆ ಎನ್ನುವುದು ಅನುಮಾನಗಳು ಶುರುವಾಗಿದೆ. ಅಷ್ಟೇ ಅಲ್ಲ, ಅನಧಿಕೃತವಾಗಿ ಕೆಲವೊಂದು ಕಟ್ಟಡಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಗ್ರಾಮ ಪಂಚಾಯತ್ಗೆ ಒಂದೇ ಒಂದು ದಾಖಲೆ ಕೂಡ ಸಲ್ಲಿಸುತ್ತಿಲ್ಲ, ಯಾವುದೇ ಅನುಮತಿ ಪಡೆಯುತ್ತಿಲ್ಲ ಎಂದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗುರುನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ NSL ಶುಗರ್ ಕಂಪನಿಯವರು ಗ್ರಾಮ ಪಂಚಾಯತಿಗೆ ತೆರಿಗೆ ಭರಿಸುತ್ತಿಲ್ಲ. ಅವಾಗ ಈಗ ಒಂದು 80 ಲಕ್ಷ ಮಾತ್ರ ಅವರು ತೆರಿಗೆ ಭರಿಸಿದ್ದರು. ಆದರೆ ನಮಗೆ ಕೊಡಬೇಕಾಗಿದ್ದು ಅವರು 2021ರಿಂದ 2024-25ವರೆಗೆ 2,80,00,000 ರೂಪಾಯಿಗಳು. ಅದಕ್ಕಿಂತ ಮುಂಚೆ 2010ರಿಂದ 2019-20ವರೆಗೆ ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿ ನಮ್ಮ ಜಿಲ್ಲಾ ಪಂಚಾಯತಿ ಮಾನ್ಯ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಕೋರ್ಟಿಗೆ ಹಾಕಿದರು. ಆ ಕೋರ್ಟ್ ಪ್ರಕಾರ 2023 ಸೆಪ್ಟೆಂಬರ್ 22ರಂದು ಕೋರ್ಟ್ ಒಂದು ಡಿಸಿಷನ್ ಬಂತು. ಏನಂತ 1,73,00,000 ರೂಪಾಯಿ ಕಟ್ಟಬೇಕಂತ ಆರ್ಡರ್ ಆದರೂ ಕೂಡ ಮುಂದೆ ಆ ಆರ್ಡರ್ ನಂತರ ಅವರು ಕಟ್ಟಲೇ ಇಲ್ಲ. ನಾವು ಕೇಳಿದ್ದವರು 2019-20ವರೆಗೆ ಏನು ಒಂದು ಕೋರ್ಟ್ ಪ್ರಕಾರ 1,73,00,000 ಕಟ್ಟಬೇಕಿತ್ತು. ಅದನ್ನು ಕಟ್ಟಬೇಕಂತ ನಾವು ಹಲವಾರು ಬಾರಿ ನೋಟಿಸ್ ಕೊಟ್ಟರು. ಅವರು ನಮಗೇನು ಸ್ಪಂದನೆ ನೀಡುತ್ತಿಲ್ಲ. ತದನಂತರ 19-20 ಹೊರತುಪಡಿಸಿ 20-21ರಿಂದ 24-25ವರೆಗೆ ಟ್ಯಾಕ್ಸ್ ಕಟ್ಟಬೇಕಂತ ಹೇಳಿ ನಾವು ಅವರಿಗೆ ಸುಮಾರು 4 ಬಾರಿ ನೋಟಿಸ್ ನಾನೇ ಕೊಟ್ಟಿದ್ದೀನಿ. 2,80,00,000 ರೂಪಾಯಿ. ಆದರೂ ನಮ್ಮದು ನೋಟಿಸ್ ತಗೋತಾರ, ಅದಕ್ಕೆ ಯಾವುದೇ ರೀತಿ ಹಿಂಬರ ಕೊಡೋದಾಗಲಿ ಉತ್ತರ ನೀಡೋದಾಗಲಿ ಟ್ಯಾಕ್ಸ್ ಇನ್ನೂ ತನಕ ಮಾಡ್ತಾ ಇಲ್ಲ. ಇದರ ಜೊತೆಗೆ ಅವರೇನು ಕಂಪನಿ ಆವರಣದಲ್ಲಿ ಅನೇಕ ಆಸ್ತಿಗಳು ಸೃಜನೆ ಮಾಡಿಕೊಂಡಿದ್ದಾರೆ. ಅದು ಯಾವುದೇ ಆಸ್ತಿಗಳಿಗೆ ಅವ್ರು ಗ್ರಾಮ ಪಂಚಾಯತಿಯಿಂದ ಪರವಾನಗಿ ಪಡೆದುಕೊಳ್ಳುತ್ತಿಲ್ಲ. ಪರವಾನಗಿಯನ್ನು ತೊಗೋಬೇಕಂತ ನಾವು ಲೆಟರ್ ಕೊಟ್ಟರು ಕೂಡ ಅವರು ನಮ್ಮ ಹತ್ತಿರ ಬರೋದಿಲ್ಲ, ಪರವಾನಗಿ ತಗೋತಿಲ್ಲ, ನವೀಕರಣ ಮಾಡ್ಕೋತೀವಿ. ಕಂಪನಿ ನಡೆಸೋ ಪರವಾನಗಿ 2013ರಲ್ಲೇ ಮುಕ್ತಾಯವಾಗಿದೆ. 2013 ಅಂತ ಅವರು ಇಲ್ಲಿಯವರೆಗೆ ಪರವಾನಗಿನೇ ಪಡೆದುಕೊಂಡಿಲ್ಲ. ನಾವು ಪರವಾನಗಿ ತೊಗೋಬೇಕಂತ 4 ಸರಿ ಲೆಟರ್ ಕೊಟ್ಟರು ಅವರು ನಮ್ಮ ಹತ್ತಿರ ಬಂದಿಲ್ಲ ಅಥವಾ ನಮಗೆ ಯಾವುದೇ ಲಿಖಿತವಾಗಿ ಸ್ಪಂದನೆ ಮಾಡಿಲ್ಲ. ಅದರೊಂದಿಗೆ ಅದಾದ ನಂತರ ಇನ್ನೊಂದು ಅವರು ತಮ್ಮ ಒಂದು ಅಲ್ಲೇ ಅದರ ಭಾಗದಲ್ಲಿರುವ ಒಂದು ಗುಡ್ಡದಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಆ ಚೆಕ್ ಡ್ಯಾಮನ್ನು ಸಾರ್ವಜನಿಕ ರೈತರಿಗೋಸ್ಕರ ಮಾಡ್ತೀವಿ ಅಂತ ಹೇಳಿ ನಾವು ಕಟ್ಟಿದಾರಂತ. ಅದು ಸಾರ್ವಜನಿಕ ರೈತರಿಗೆ ಉಪಯೋಗ ಆಗದೆ ಸ್ವತಃ ಅವ್ರಿಗೋಸ್ಕರ ಅದು ಉಪಯೋಗವಾಗ್ತಿದೆ. ಅದು ಫಾರೆಸ್ಟ್ ಲ್ಯಾಂಡ್ ಸರ್, ಅದು ಫಾರೆಸ್ಟ್ ಲ್ಯಾಂಡ್ ಅವ್ರಿಗೆ ಸಂಬಂಧಪಟ್ಟಿದೆ. ಅದು ಮಾಡ್ಕೊಂಡಿದ್ದಾರೆ. ಅವ್ರು ಫಾರೆಸ್ಟ್ ಕಡೆಯಿಂದ ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ.